ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತಾದ ಗುಸುಗುಸು ಮತ್ತು ಚರ್ಚೆಗಳು ತಾರಕಕ್ಕೇರುವ ಹೊತ್ತಲ್ಲೇ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಶಾಸಕರ ದಂಡು ನಾಳೆ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಲು ಸಜ್ಜಾಗಿದೆ. ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಮುಖ್ಯಮಂತ್ರಿ ಪಟ್ಟದಾಟದಲ್ಲಿ ಕಾಂಗ್ರೆಸ್ಸಿಗರ ಫಾರಿನ್ ಟ್ರಿಪ್ ಭಾರಿ ಕುತೂಹಲ ಕೆರಳಿಸಿದೆ. ಮುಖ್ಯವಾಗಿ ಸಿಎಂ ಆಪ್ತ ಬಳಗದ ಸುಮಾರು 25 ಶಾಸಕರು ವಿದೇಶ ಪ್ರವಾಸ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಯತೀಂದ್ರ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಡಿಕೆಶಿ ದೆಹಲಿ ಯಾತ್ರೆ ಕೈಗೊಂಡಿದ್ರು. ಬಳಿಕ ನಾಯಕತ್ವ ಗುದ್ದಾಟ ತೀವ್ರಗೊಂಡಿತ್ತು. ಈ ಮಧ್ಯೆ ನಾಳೆ ಫಾರಿನ್ ಟೂರ್ ಕೂಡ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಈಗಾಗಲೇ ಹೈಕಮಾಂಡ್ ಹೇಳಿಕೆಗೂ ಡೋಂಟ್ ಕೇರ್ ಎಂದಿರೋ ಕೆಲ ಸಚಿವರು, ಶಾಸಕರು ನಾಳೆ ರಾತ್ರಿ 8 ಗಂಟೆಗೆ ವಿಮಾನದ ಮೂಲಕ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸ ಮಾಡಲು ತೀರ್ಮಾನಿಸಿದ್ದಾರೆ. ಆದ್ರೆ ಇನ್ನೂ ಕೆಲ ಶಾಸಕರು ಮಾತ್ರ ಸ್ವಂತ ಖರ್ಚಿನಲ್ಲಿ ಫಾರಿನ್ ಟೂರ್ ಮಾಡೋದ್ರಿಂದ ತಪ್ಪೇನು ಎನ್ನುತ್ತಿದ್ದಾರೆ. ನಾಳೆ ಯಾರೆಲ್ಲ ವಿಮಾನ ಏರ್ಲಿದ್ದಾರೆ ಅನ್ನೋ ಪಟ್ಟಿ ಕೂಡ ರಿವೀಲ್ ಆಗಿದೆ. ಹಾಗಿದ್ರೆ ನಾಳೆ ಯಾರೆಲ್ಲ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಪುಟ್ಟರಂಗಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, ಬಿಎಂ ನಾಗರಾಜು, ಯಶವಂತ ರಾಯಗೌಡ ಪಾಟೀಲ್, ಅನಿಲ್ ಚಿಕ್ಕಮಾದು, ಜಿಟಿ ಪಾಟೀಲ್, ಅಲ್ಲಮಪ್ರಭು ಪಾಟೀಲ್, ಬಸವನಗೌಡ ದದ್ದಲ್, ಎಆರ್ ಕೃಷ್ಣಮೂರ್ತಿ, ಬಸವನಗೌಡ ತುರ್ವಿಹಾಳ್, ಬೇಬಿ ಚಿಮ್ಮನಕಟ್ಟಿ, ಬಿಆರ್ ಪಾಟೀಲ್, ರಘುಮೂರ್ತಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಶಿವಕುಮಾರ್ ಸೇರಿ ಹಲವರು ನಾಳೆ ವಿಧಾಸ ಪ್ರವಾಸಕ್ಕೆ ತೆರಳಲು ಸಜ್ಜಾಗಿದ್ದಾರೆ. ಒಟ್ಟಾರೆ ಸಿಎಂ ಪಟ್ಟದ ಫೈಟ್ ಜೋರಾಗ್ತಿರೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ನಾಳೆ ಫಾರಿನ್ ಟೂರ್ ಮಾಡೋದ್ರಿಂದ ಎಲ್ಲರ ಚಿತ್ತ ರಾಜ್ಯ ಕಾಂಗ್ರೆಸ್ನತ್ತ ಬೆದ್ದಿದೆ.